ಮಣ್ಣಿನ ಮನೆಯಲ್ಲಿ ತನ್ನ ಬೆಡ್ ಮೇಲೆ ಕೂತ್ಕೊಂಡ ಅನಾಮಿಕಾ ತನ್ನ ಗಂಡ ರಮೇಶನ ಫೋಟೋವನ್ನು ನೋಡುತ್ತಾ, ಏನಯ್ಯ ಪಟ್ನದ ಪತಿರಾಯ, 3 ಗಂಟೆ ಹಾಕದೆ, 7 ಹೆಜ್ಜೆ ನಡೆಸ್ದೆ, ಆಕಾಶದಲ್ಲಿ ಅಂದವಾದ ಅರುಂಧತಿ ಇದೆ ಅಂತ ಕೈ ಹಿಡಿದುಕೊಂಡು ತೋರಿಸ್ದೆ, ಅದೇ ಕೈನ ಬಿಡದೆ ಕಾರಲ್ಲಿ ಕೂರಿಸ್ಕೊಂಡು ಸಂಸಾರಕ್ಕೆ ಕರ್ಕೊಂಡು ಹೋಗಿದ್ದಿದ್ರೆ ಈಗ ನಾನು ಹೀಗೆ ಈ ಊರಲ್ಲಿ ದುಃಖ ಪಡ್ತಾ ಇರ್ಲಿಲ್ವಲ್ಲ ಎಂದು ಅನ್ನುತ್ತಾ ಇದ್ದರೆ, ಮಗಳಿಗಾಗಿ ಹಾಲನ್ನು ತೆಗೆದುಕೊಂಡು ಬಾಗಿಲ ಹತ್ತಿರಕ್ಕೆ ಬಂದ ತಾಯಿ ಸಾವಿತ್ರಿ ಮಗಳು ಅನಾಮಿಕಾ ಮಾತನ್ನು ಕೇಳುತ್ತಾ ಇರುತ್ತಾಳೆ. ವರದಕ್ಷಿಣೆ ಕೊಡಿ ಅಂತ ಕೇಳಿದ್ದು ನಿಮ್ಮಮ್ಮನವರು, ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ನಮ್ಮಮ್ಮನವರು. ನಿನಗೂ ನನಗೂ ವರದಕ್ಷಿಣೆ ಬಗ್ಗೆ ಯಾವ ಜಗಳನೂ ಇಲ್ವಲ್ಲ. ವರದಕ್ಷಿಣೆ ಜಗಳ ನನಗೇನಕ್ಕೆ ಮಮ್ಮಿ, ಆದ್ರೆ ನನ್ನ ಹೆಂಡತಿನ ನಾನೇ ಕರ್ಕೊಂಡ್ ಬರ್ತೀನಿ. ಆದ್ರೂ ನಮ್ಮ ಹತ್ರ ತುಂಬಾ ದುಡ್ಡಿದೆ ಅಲ್ಲ, ಈ ವರದಕ್ಷಿಣೆ ನಮ್ಗೇನಕ್ಕೆ ಹೇಳು ಅಂತ ಮಾತಾಡಿದಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಾ ಇದ್ದೆ ಅಲ್ವಾ. ನನ್ನ ಪಟ್ನದ ಗಂಡಂಗೆ ನಾನಂದ್ರೆ ತುಂಬಾ ಪ್ರೇಮ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಮಾತನ್ನು ಕೇಳಿದ ಸಾವಿತ್ರಿ, ಇಲ್ಲಿ ಮಗಳು ಅನಾಮಿಕಾ ತಾಳಿ ಕಟ್ಟಿ ಹೊರಟು ಹೋದ ಪಟ್ಟಣದ ಗಂಡನನ್ನ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದಾಳೆ. ಅಲ್ಲಿ ತಂದೆ ರಮಣಯ್ಯ ವರದಕ್ಷಿಣೆ ದುಡ್ಡಿಗಾಗಿ ಯಾರ ಕಾಲ್ ಹಿಡ್ಕೋತಾ ಇದ್ದಾನೋ ಏನೋ. ಈ ದುಃಖ ಪಟ್ಟಣದ ಅಳಿಯಂಗೆ ಅರ್ಥವಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಈ ಕಷ್ಟಗಳೆಲ್ಲ ಒಂದೇ ಸಲ ತೀರಿ ಹೋಗ್ತಾ ಇತ್ತು ಎಂದು ಅಂದುಕೊಂಡು ಅಲ್ಲಿಂದ ಹಾಲಿನ ಗ್ಲಾಸ್ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಇನ್ನು ಪಟ್ಟಣದಲ್ಲಿ ಬೆಲೆ ಬಾಳುವ ಮನೆಯಲ್ಲಿದ್ದ ತಂದೆ ಪ್ರಸಾದನ ಹತ್ತಿರಕ್ಕೆ ಮಗ ರಮೇಶ್ ಬರುತ್ತಾನೆ. ಏನು ಮಗನೇ ಹೀಗೆ ಬಂದೆ? ಡ್ಯಾಡ್, ನೀನು ಒಂದು ಸಹಾಯ ಮಾಡಬೇಕು. ತಪ್ಪದೆ ಮಗನೇ, ನಿನಗಾಗಿ ನಾನು ಯಾವ ಕೆಲಸವಾದ್ರೂ ಮಾಡ್ತೀನಿ. ನಾನು ದುಡ್ಡು ಕೊಡ್ತೀನಿ, ನೀನು ಆ ದುಡ್ಡನ್ನ ತಗೊಂಡೋಗಿ ಅನಾಮಿಕಾ ಅವರ ತಂದೆನ ಭೇಟಿಯಾಗಿ ಕೊಡು. ಆ ದುಡ್ಡನ್ನ ಅನಾಮಿಕಳನ್ನ ಕರ್ಕೊಂಡು ಒಳ್ಳೆ ದಿನ ನೋಡಿ ಮನೆಗ್ ಬಾ ಅಂತ ಹೇಳಿ. ಆ ದುಡ್ಡನ್ನ ಮಮ್ಮಿ ಕೊಟ್ಟು ಅನಾಮಿಕಳನ್ನ ನನ್ನ ಕೈಲಿ ಇಟ್ಟು ಹೋಗು ಅಂತ ಹೇಳಿ ಅಪ್ಪ. ಆದ್ರೆ ಮಗನೇ, ನಾವು ಇಂತಹ ಆಲೋಚನೆ ಮಾಡ್ತೀವಿ ಅಂತ ನಿಮ್ಮಮ್ಮ ಮೊದಲೇ ಊಹಿಸಿ ಆಫೀಸ್ಗೆ ಹೋಗದೆ ಹೌಸ್ ಅರೆಸ್ಟ್ ಮಾಡಿದ್ದಾಳೆ. ಏನ್ ಮಾಡಿದ್ರು ನಾವು ಮನೆಯೊಳಗಿಂದನೇ ಮಾಡಬೇಕು, ಏನ್ ಮಾತಾಡಿದ್ರು ಫೋನಲ್ಲೇ ಮಾತಾಡ್ಬೇಕು, ಅದು ನೆನಪಿನಲ್ಲಿ ಇಟ್ಕೊ ಮಗನೇ. ಆದ್ರೂ ಡ್ಯಾಡಿ, ನಮಗೆ ಬಹಳ ದುಡ್ಡಿದೆ ಅಲ್ಲ, ಅದನ್ನ ತಗೊಂಡು ಏನ್ ಮಾಡ್ಕೋಬೇಕು ಅರ್ಥವಾಗದೆ ಕೇಳಿದವರಿಗೆ ಇಲ್ಲ ಅನ್ನದೇ ದಾನ ಮಾಡ್ತಾ ಇದ್ದೀವಲ್ಲ. ಇನ್ನು ಈ ವರದಕ್ಷಿಣೆ ಬಗ್ಗೆ ಜಗಳ ಏನಕ್ಕೆ ಅಪ್ಪ ಎಂದು ಕೇಳುತ್ತಾ ಇರುವಾಗ ಶಾರದಾ ಅವರ ಹತ್ತಿರಕ್ಕೆ ಬರ್ತಾಳೆ. ನಿಮ್ಮ ಅಪ್ಪನ ಕೇಳಿದ್ರೆ ಏನ್ ಹೇಳ್ತಾರೆ ಮಗನೇ? ನಾನ್ ಹೇಳ್ತೀನಲ್ವಾ. ನೀನ್ ಯಾವಾಗ ಬಂದು ಶಾರದಾ? ಮಗ ನಿಮ್ ಹತ್ರ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ದಾಗಿಂದ ಇಲ್ಲೇ ಇದ್ದೀನಿ. ನೀವು ಮಾತಾಡಿದ್ದೆಲ್ಲ ಕೇಳ್ಕೊಂಡೆ ಅಲ್ಲ, ಮತ್ತೆ ಇನ್ನು ತಡ ಏನಕ್ಕೆ? ನಮ್ಮ ಮಗ ಕೇಳಿದ್ದಕ್ಕೆ ಉತ್ತರ ಹೇಳು. ಇಷ್ಟು ದುಡ್ಡಿದೆಯಲ್ಲ, ಮತ್ತೆ ಈ ವರದಕ್ಷಿಣೆ ದುಡ್ಡು ಏನಕ್ಕೆ? ನಾವು ಇದನ್ನ ಏನಕ್ಕೆ ತಗೋಬೇಕು ಅಂತ ಕೇಳ್ತಾ ಇದ್ದಾನಲ್ಲ, ಹೇಳು. ಅವನಿಗೇನ್ ಬೇಕೋ ಹೇಳು. ಯಾವಾಗ ಹೇಳ್ಬೇಕು ಆಗ್ಲೇ ಹೇಳ್ತೀನಿ ಹೊರತು ಮೊದಲು ನೀವು ಹೋಗಿ ನಿಮ್ಮ ರೂಮಲ್ಲಿ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡ್ಕೊ ಹೋಗು ಮಗನೇ, ಹೋಗು. ಹಾಗೆ ಮಮ್ಮಿ ಎಂದು ಹೇಳಿ ಮತ್ತೊಂದು ಮಾತು ಆಡದೆ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ. ಇನ್ನು ತನ್ನ ರೂಮಿನಲ್ಲಿ ಅನಾಮಿಕಾ ರಮೇಶನ ಫೋಟೋ ನೋಡುತ್ತಾ ಮಾತಾಡ್ತಾ ಇರುವಾಗ ಮೇಲೆ ವಿಮಾನ ಹೋದ ಸೌಂಡು ಕೇಳಿಸುತ್ತದೆ. ಅಷ್ಟೇ ರಮೇಶನ ಫೋಟೋ ಹಿಡ್ಕೊಂಡು ಓಡಿಕೊಂಡು ಹೊರಗೆ ಬಂದು ಆಕಾಶದಲ್ಲಿ ಹೋಗ್ತಾ ಇರುವ ವಿಮಾನವನ್ನು ನೋಡುತ್ತಾ, ಅಯ್ಯ ವಿಮಾನದ ಡ್ರೈವರು, ನಮ್ಮ ಮನೆ ಹತ್ರ ಸ್ವಲ್ಪ ನಿಂತ್ಕೋ, ನಾನು ಕೂಡ ಬರ್ತೀನಿ. ನನ್ನನ್ನು ಕೂಡ ಕರ್ಕೊಂಡು ಹೋಗಿ ನನ್ನ ಪಟ್ನದ ಗಂಡನ ಹತ್ರ ಬಿಡು. ಪಟ್ನದ ಗಂಡನ ಹಳ್ಳಿ ಹುಡುಗಿನ ಸೇರಿಸಿದ್ದಕ್ಕೆ ನಿನಗೆ ತುಂಬಾ ಪುಣ್ಯ ಬರುತ್ತೆ ಎಂದು ಅಂದುಕೊಳ್ಳುತ್ತಾ ಇದ್ದರೆ ಆ ವಿಮಾನ ಗಾಳಿಯಲ್ಲಿ ಅನಾಮಿಕಳನ್ನು ದಾಟಿ ಹೊರಟು ಹೋಗುತ್ತೆ. ಅನಾಮಿಕಾ ಸ್ವಲ್ಪ ದುಃಖದ ಮುಖವಿಟ್ಟು, ಕುತ್ತಿಗೆಗೆ 3 ಗಂಟು ಬಿದ್ದು 3 ವಾರ ದಾಟಿದೆ, 7 ಹೆಜ್ಜೆ ನಡೆದು 7 ವಾರ ಕಳೆದಿದೆ. ಏನೋ ನನ್ನ ಜೀವನ ಹೀಗೆ ತವ್ರ ಮನೆಯಲ್ಲೇ ಕಳೆದು ಹೋಗ್ತಾ ಇದೆ. ನನಗೆ ನನ್ನ ಪಟ್ನದ ಗಂಡ ಬೇಕು. ನನ್ನನ್ನು ಯಾರಾದ್ರೂ ಪಟ್ನದಲ್ಲಿರುವ ನನ್ನ ಗಂಡನ ಹತ್ರ ಕರ್ಕೊಂಡು ಹೋಗಿ ಅಂತ ಗಟ್ಟಿಯಾಗಿ ಅರ್ಚಬೇಕು ಅಂತಿದೆ, ಆದ್ರೆ ಅರ್ಚಲಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ತಂದೆ ರಮಣಯ್ಯ ಒಳಗೆ ಬರುತ್ತಾನೆ. ಏನಮ್ಮ ಹೀಗೆ ಹೊರಗಡೆ ನಿಂತ್ಕೊಂಡಿದ್ಯಾ? ಯಾಕೆ? ವಿಮಾನದಲ್ಲಿ ನನ್ನ ಪಟ್ನದ ಗಂಡ ಹೋಗ್ತಾ ಇದ್ದಾನೆ ಅಪ್ಪ, ಟಾಟಾ ಮಾಡಬೇಕು ಅಂತ ಬಂದೆ. ಕಾಣಿಸಿದ ಟಾಟಾ ಹೇಳ್ಬಿಟ್ಟೆ. ಈಗ ನಾನು ರೂಮ್ಗೆ ಹೋಗಿ ಕೂತ್ಕೋತೀನಿ. ಹೋಗು ತಾಯಿ, ರೂಮ್ ಒಳಗೆ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಇನ್ನು ಏನೋ ಮಾತನಾಡದೆ ಬರುತ್ತಿರುವ ಕೋಪವನ್ನು ಒತ್ತಿಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾಳೆ. ಏನು ಅಂದ್ರೆ ಮಗ ಹಾಗೆ ಕೇಳ್ತಾ ಇರ್ಬೇಕಾರೆ ವರದಕ್ಷಿಣೆ ತಗೊಳ್ದೇ ಇದ್ರೆ ಹುಡುಗನಲ್ಲಿ ಏನೋ ಲೋಪ ಇದೆ ಅಂತ ಅಂದ್ಕೋತಾರೆ ಅಂತ ಹುಡುಗನಿಗೆ ಅರ್ಥವಾಗವಾಗಿ ಹೇಳ್ಬೇಕಲ್ಲ. ನಾನು ಹೇಳ್ಬೇಕು ಅಂತಾನೆ ಅಂದ್ಕೊಂಡೆ, ಅಷ್ಟರಲ್ಲಿ ನೀನೇ ಬಂದೆ. ನೀನೇ ಹೇಳ್ತೀಯಲ್ಲ ಅಂತ ನಾನು ನಿನ್ನೆ ಕೇಳ್ದೆ. ನಾನ್ ಹೇಗೆ ಹೇಳ್ತೀನಿ ರೀ?
ನೀವೇ ಮಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರುವಾಗ ಹೇಳಿ. ಮಗನಿಗೆ ನನ್ ಮೇಲೆ ಕೋಪ ಬರ್ದ ಹಾಗೆ ನೋಡ್ಬೇಕು ನೀವೇ. ಹಾಗೆ ಬಿಡು ಶಾರದಾ, ಮಗನಿಗೆ ಅರ್ಥವಾಗುವಾಗ ಹೇಳ್ತೀನಿ ಬಿಡು. ಹೋಗಿ ನಿನ್ ಕೆಲ್ಸ ನೋಡ್ಕೋ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಸಾವಿತ್ರಿ ಮನೆಯೊಳಗಿಂದ ಹೊರಗಿರುವ ಗಂಡ ರಮಣಯ್ಯನ ಹತ್ರ ಬರ್ತಾಳೆ. ಗಂಡನನ್ನು ನೋಡಿ, ಏನಯ್ಯ ಹೋದ ಕೆಲ್ಸ ಎಲ್ಲಿವರೆಗೆ ಬಂತು? ಕೇಳ್ತಾ ಇದ್ದೀನಿ ಸಾವಿತ್ರಿ, ಯಾರನ್ನ ಕೇಳಿದ್ರು ದುಡ್ಡು ಈಗಲೇ ಇಲ್ಲ, 2-3 ತಿಂಗಳು ಸಮಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು, ಇನ್ನು 2-3 ತಿಂಗಳ ಸಮಯನಾ? ಹುಡುಗಿ ಕೇಳಿದ್ರೆ ದುಃಖ ಪಡ್ತಾಳೆ ಎಂದು ಸಾವಿತ್ರಿ ಹೇಳಿ ದುಃಖದಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಒಂದು ದಿನ ವರದಕ್ಷಿಣೆ ದುಡ್ಡಿಗಾಗಿ ರಮಣಯ್ಯ ಹೊರಗೆ ಹೋಗುತ್ತಾನೆ. ಸಾವಿತ್ರಿ ಕೆಲಸಕ್ಕೆ ಹೋಗುತ್ತಾಳೆ. ಇನ್ನು ಅನಾಮಿಕಾ ಬಟ್ಟೆ ಇಟ್ಕೊಂಡ ಒಂದು ಹಳೆ ಪೆಟ್ಟಿಗೆಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಆ ಊರಿನ ಬಸ್ ಸ್ಟ್ಯಾಂಡ್ ಕಡೆ ನಡೆಯುತ್ತಾ, ನನ್ನನ್ನು ಕ್ಷಮಿಸು ಅಪ್ಪ, ನೀವು ಹೇಗೂ ನನ್ನ ಪಟ್ಟಣದ ಗಂಡನ ಹತ್ರ ಕಳಿಸೋ ಹಾಗಿಲ್ಲ ಅಂತ ಅರ್ಥವಾಯ್ತು. ಅದಕ್ಕೆ ನಾನು ನಿಮಗೆ ಹೇಳದೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಗಂಡನ ಭೇಟಿಯಾಗಿ ಅತ್ತೆ ಕಾಲ ಮೇಲೆ ಬೀಳ್ತೀನಿ, ಮಾವಯ್ಯನ ಬೇಡ್ಕೋತೀನಿ, ಅವರಿಗೆ ಹೆಂಡತಿಯಾಗಿ ಅವರಿಗೆ ಸೊಸೆಯಾಗಿ ನನ್ನ ಜೀವನವನ್ನು ಶುರು ಮಾಡ್ತೀನಿ ಎಂದು ಅಂದುಕೊಳ್ಳುತ್ತಾ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ಬರುತ್ತಾಳೆ. ಆಗಲೇ ಬಂದ ಪಟ್ಟಣಕ್ಕೆ ಹೋಗುವ ಬಸ್ಸನ್ನು ಹತ್ತುತ್ತಾಳೆ. ಇನ್ನು ಬಸ್ ಹಾಗೆ ಮುಂದಕ್ಕೆ ನಡೀತಾ ಇರುತ್ತೆ. ಪಟ್ಟಣದಲ್ಲಿ ಅನಾಮಿಕಾ ನೆತ್ತಿಯ ಮೇಲೆ ಪೆಟ್ಟಿಗೆ ಇಟ್ಕೊಂಡು ನಿಂತಿರ್ತಾಳೆ. ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಅಮ್ಮೋ, ಎಲ್ಲಿ ನೋಡಿದ್ರು ಕಾರುಗಳು, ಬೈಕುಗಳು, ಬಸ್ಸುಗಳು, ಆಟೋಗಳು ತಗೊಂಡು ಹೋಗ್ತಾ ಇದೆ. ಈಗ ನಾನು ಕಾಲೋನಿಗೆ ಹೇಗೆ ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಂದು ಆಟೋ ಬಂದು ಅನಾಮಿಕಳ ಹತ್ರ ನಿಲ್ಲುತ್ತೆ. ಎಲ್ಲಿಗೆ ಹೋಗ್ಬೇಕು ತಾಯಿ? ನನ್ನ ಗಂಡ ಇರುವ ಕಾಲೋನಿಗೆ ಹೋಗ್ಬೇಕು. ಹೌದಾ, ಹಾಗೆ ಕರ್ಕೊಂಡು ಹೋಗ್ತೀನಿ ಹೊರತು ಆ ಕಾಲೋನಿ ಹೆಸರೇನು? ಗಂಡ ಇರ್ತಾ ಇರೋ ಕಾಲೋನಿ ಅಂತ ಹೇಳ್ತಾ ಇದ್ದೀನಲ್ಲ. ಏನೋ ಗಂಡ ಇರೋ ಕಾಲೋನಿನಾ? ಅದು ಎಲ್ಲಿದೆ ತಾಯಿ? ಪಟ್ಟಣದಲ್ಲಿದೆ. ಅದು ಕೂಡ ತಿಳಿಯದೆ ನೀನು ಆಟೋ ನಡೆಸ್ತಾ ಇದೀಯಾ ಎಂದು ಅನ್ನುತ್ತಲೇ ಆಟೋದವನು ಅಯೋಮಯದಿಂದ ನೋಡ್ತಾ ಇರ್ತಾನೆ. ಯಾವ ಪಟ್ಟಣದಲ್ಲಿದೆ ತಾಯಿ ಗಂಡ ಅನ್ನೋ ಕಾಲೋನಿ? ಪಟ್ನ ಅಂದ್ರೆ ಮತ್ತೆ ಯಾವ ಪಟ್ನ ಅಂತ ಕೇಳ್ತಾ ಇದ್ಯಾ? ಮೊದಲು ನಿಂಗೇನು ಗೊತ್ತಿಲ್ಲ. ಇಲ್ಲಿ ನೋಡು, ಈ ಫೋಟೋದಲ್ಲಿದ್ದಾನಲ್ಲ, ಇವನೇ ನನ್ ಗಂಡ. ಇವ್ರ ಮನೆಗೆ ಹೋಗ್ಬೇಕು ನಾನು ಎಂದು ಅನ್ನುತ್ತಲೇ ಆಟೋದವನು ಅಲ್ಲಿಂದ ಇದೇನೋ ನಡೆಯುವ ವ್ಯಾಪಾರ ಅಲ್ಲ ಅಂತ ಹೊರಟು ಹೋಗುತ್ತಾನೆ. ಹಾಗೆ ರಾತ್ರಿ ಸಮಯವಾಗುತ್ತದೆ. ಮನೆ ಹತ್ತಿರ ರಮಣಯ್ಯ, ಸಾವಿತ್ರಿ, ಅನಾಮಿಕಾ ಪಟ್ಟಣಕ್ಕೆ ಹೋಗಿರುತ್ತಾಳೆ ಅಂತ ಪ್ರಸಾದ್ಗೆ ಫೋನ್ ಮಾಡಿ ವಿವರ ಹೇಳುತ್ತಾರೆ. ಅಯ್ಯೋ ಹೌದಾ ಭಾವನವ್ರೆ, ಅನಾಮಿಕಾ ಅಂತೂ ಇಲ್ಲಿಗೆ ಬಂದಿಲ್ಲ. ನಾನು ಪಟ್ಟಣವೆಲ್ಲ ಹುಡುಕಿಸ್ತೀನಿ ಬಿಡಿ, ನೀವಂತೂ ಧೈರ್ಯವಾಗಿರಿ ಎಂದು ಹೇಳಿ ಫೋನ್ ಇಡುತ್ತಾನೆ ಪ್ರಸಾದ್. ಇದೇ ವಿಷಯವನ್ನು ತಕ್ಷಣ ರಮೇಶ್ಗೆ ಹೇಳುತ್ತಾನೆ. ಶಾರದಾ ಎಷ್ಟು ಬೇಡ ಅಂತ ಹೇಳಿದ್ದರು ಕೇಳದೆ ರಮೇಶ್ ಒಂದು ಕಾರಿನಲ್ಲಿ, ಪ್ರಸಾದ್ ಮತ್ತೊಂದು ಕಾರಿನಲ್ಲಿ ಅನಾಮಿಕಾ ಎಲ್ಲಿದ್ದಾಳೋ ಅಂತ ಪಟ್ಟಣವೆಲ್ಲ ಹುಡುಕಲಿಕ್ಕೆ ಹೊರಡುತ್ತಾರೆ. ರೋಡಿನ ಮೇಲೆ ಕಾರುಗಳನ್ನು ನಡೆಸುತ್ತಾ ಅನಾಮಿಕಳಿಗಾಗಿ ನೋಡ್ತಾ ಇರ್ತಾರೆ. ಎಲ್ಲಿಯೂ ಅವರಿಗೆ ಅನಾಮಿಕಾ ಕಾಣಿಸೋದಿಲ್ಲ. ದುಃಖದಿಂದ ದಿಗಿಲು ಮುಖದಿಂದ ಅನಾಮಿಕಾ ರೋಡ್ ಮೇಲೆ ಒಂದು ಕಡೆ ಕೂತ್ಕೊಂಡಿರ್ತಾಳೆ. ಅಲ್ಲಿಯೇ ತಂದುಕೊಂಡ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾಳೆ. ಇನ್ನು ಮಾರನೇ ದಿನ ಪಟ್ಟಣದಲ್ಲಿ ಹಳ್ಳಿಯ ಸೊಸೆ ಅನಾಮಿಕಾ ಒಂದು ಎಮ್ಮೆ ಮೇಲೆ ಕೂತ್ಕೊಂಡು ತನ್ನ ಕೈಯಲ್ಲಿರುವ ಗಂಡನ ಫೋಟೋವನ್ನು ಎಲ್ಲರಿಗೂ ತೋರಿಸುತ್ತಾ, ಅಯ್ಯ, ಅಮ್ಮ, ಅಕ್ಕ, ತಂಗಿಯರೇ, ಇದು ನನ್ನ ಪಟ್ಟಣದ ಗಂಡನ ಫೋಟೋ. ಇವರು ನಿಮ್ಗೆ ಯಾರಿಗಾರು ತಿಳಿದಿದ್ರೆ ಸ್ವಲ್ಪ ಹೇಳಿ ಎಂದು ಅರಚುತ್ತಾ ಇರುತ್ತಾಳೆ. ಅದನ್ನು ನೋಡಿದ ಜೈತ್ರ ಟಿವಿ ರಿಪೋರ್ಟರ್ ಕೃಷ್ಣ ಅದನ್ನು ಶೂಟ್ ಮಾಡಿ ತನ್ನ ಆಫೀಸ್ಗೆ ಕಳಿಸುತ್ತಾನೆ. ಇನ್ನು ಈ ವಿಷಯ ಜೈತ್ರ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇರುತ್ತೆ. ಹಲೋ ನಮಸ್ತೆ, ಜೈತ್ರ ಟಿವಿಗೆ ಸ್ವಾಗತ. ಈಗ ನಾವು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀವಿ. ಪಟ್ಟಣದಲ್ಲಿ ಹಳ್ಳಿ ಸೊಸೆ ಗಂಡನ ಫೋಟೋ ಇಟ್ಕೊಂಡು ಪಟ್ಟಣದಲ್ಲಿ ತಿರುಗುತ್ತಾ ಇದ್ರೆ ಕಾಲು ನೋವು ಬರುತ್ತೆ ಅಂತ ರೋಡ್ ಮೇಲೆ ಕಾಣಿಸಿದ ಎಮ್ಮೆ ಮೇಲೆ ಕೂತ್ಕೊಂಡು ಗಂಡನ ಫೋಟೋ ತೋರಿಸ್ತಾ ಇದ್ದಾಳೆ. ಅವನ ಹೆಸರು ಕೇಳ್ತಾ ಇದ್ರೆ ಮಾತ್ರ ಹೇಳ್ತಾ ಇಲ್ಲ, ಬಹಳ ನಾಚಿಕೆ ಪಡ್ತಾ ಇದ್ದಾಳೆ ಎಂದು ಆಂಕರ್ ಹೇಳುತ್ತಾ ಇರುವಾಗ ರಮೇಶ್, ಪ್ರಸಾದ್ ಇಬ್ಬರು ಟಿವಿ ನೋಡ್ತಾ ಇರ್ತಾರೆ. ಫೋಟೋದಲ್ಲಿರುವ ಪಟ್ಟಣದ ಪತ್ತಿರಾಯರೇ, ನಿಮಗಾಗಿ ನಿಮ್ಮ ಹಳ್ಳಿ ಹೆಂಡತಿ ಬಂದಿದ್ದಾಳೆ. ತಕ್ಷಣ ಎಲ್ಲಿದ್ದರೂ ಬಂದು ಅವಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಎಂದು ಲೊಕೇಶನ್ ಹೇಳುತ್ತಲೇ ರಮೇಶ್, ಪ್ರಸಾದರು ಇನ್ನು ತಡ ಮಾಡದೆ ಕಾರಿನಲ್ಲಿ ಆ ಎಮ್ಮೆ ಮೇಲಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಅನಾಮಿಕಾ ಅವರನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ. ಅನಾಮಿಕಳನ್ನು ಪ್ರಸಾದ್, ರಮೇಶ್ ತಮ್ಮ ಕಾರಿನಲ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ. ಶಾರದಳನ್ನು ಒಪ್ಪಿಸುತ್ತಾರೆ. ಸರಿ ಬಿಡು, ಮಗನಿಗಾಗಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾಳಲ್ಲ, ಅವಳ ಪ್ರೇಮದಲ್ಲಿರುವ ಸ್ವಚ್ಛತೆನ ನಾನು ಅರ್ಥ ಮಾಡ್ಕೊಂಡು ಸೊಸೆಯಾಗಿ ಒಪ್ಕೋತಾ ಇದ್ದೀನಿ.
ಎಂದು ಹೇಳುತ್ತಲೇ ಇನ್ನು ಆ ದಿನದಿಂದ ಆ ಮನೆಯ ಸೊಸೆಯಾಗಿ ತನ್ನ ಜೀವನವನ್ನು ಶುರು ಮಾಡುತ್ತಾಳೆ ಅನಾಮಿಕಾ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ, ಬಾಯ್. ಸೌದೆ ಹೊರ ಹೊತ್ಕೊಂಡು ಗಾಬರಿಯಾಗುತ್ತಾ ಮನೆಗೆ ಬಂದ ರಮೇಶನಿಗೆ ಜಗಲಿ ಮೇಲೆ ಮಗಳು ಭವ್ಯಳನ್ನು ಓದಿಸ್ತಾ ಇರುವ ಅನಾಮಿಕಾ ಕಾಣಿಸ್ತಾಳೆ. ಗಾಬರಿಯಾಗುತ್ತಾ, ಅನಾಮಿಕಾ, ಅವ್ರು ಎಲ್ಲಿದ್ದಾರೆ? ಅವರ ಯಾರು? ನೀವು ಕೇಳ್ತಾ ಇರೋ ಅವರು ಅಂದ್ರೆ ಅವರು ನಮ್ಮ ಮನೆಗೆ ಬರಲಿಲ್ಲ ಅನ್ನೋ ಮಾತು. ಹಬ್ಬ, ಈ ಇಬ್ರು ಯಾರ್ರೀ? ಬಂದಾಗಿನಿಂದ ಅವರು ಅಂತಾನೆ ಇದ್ದೀರಾ. ಇಷ್ಟಕ್ಕೂ ಯಾರು ಅವರು? ಹೌದು ಡ್ಯಾಡಿ, ಯಾರು ಅವರು? ಅನಾಮಿಕಾ, ಮನೆಯೊಳಗ್ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮನೆಯೊಳಗೆ ಕರೆದು ನೀವೇನ್ ಮಾತಾಡ್ತಿರೋ ನನಗೆ ಚೆನ್ನಾಗಿ ಗೊತ್ತು. ನಾನೀಗ ಮನೆಗೆ ಬರಲ್ಲ. ಏನಾದ್ರೂ ಮಾತಾಡೋದಿದ್ರೆ ಇಲ್ಲೇ ಮಾತಾಡಿ. ಅಯ್ಯೋ ಅನಾಮಿಕಾ, ನಿಜಕ್ಕೂ ನಂಗೆ ತುಂಬಾ ಗಾಬರಿ ಆಗ್ತಾ ಇದೆ. ಗಾಬರಿ ಏನಕ್ಕೆ ರೀ? ನಿಜಕ್ಕೂ ಏನಾಯ್ತು? ನಾನು ನೋಡಿದ್ದು ಹೇಳಿದ್ರೆ ನೀನು ಕೂಡ ಗಾಬರಿ ಆಗ್ತೀಯ ಅನಾಮಿಕಾ. ನಾನು ಗಾಬರಿ ಆಗ್ತೀನಾ? ನಿಜಕ್ಕೂ ಏನಾ ವಿಷಯ? ನಾನು ಸೌದೆ ತಗೊಂಡ್ಬರ್ತಾ ಇದ್ರೆ ಕಾರಲ್ಲಿ ಅಮೃತ ಅಜಯ್ ನಮ್ಮ ಊರೊಳಗೆ ಬಂದ್ರು. ನಮ್ಮ ಮನೆಗೆ ಬಂದ್ರೆ ಏನೋ ಅಂತ ಅನ್ಕೊಂಡೆ. ಅಂದ್ರೆ ಅವರು ನಮ್ಮ ಮನೆಗೆ ಬರ್ಲಿಲ್ಲ ಅನ್ನೋ ಮಾತು. ಆದ್ರೂ ಈ ಅಮೃತ ಅಜಯ್ ಅವ್ರ್ಯಾರೋ ಕಾರಲ್ಲಿ ಊರಿಗೆ ಬಂದ್ರೆ ನೀವೇನಕ್ಕೆ ಗಾಬರಿ ಆಗ್ತಿದ್ದೀರಾ? ಇದು ತುಂಬಾ ಚೆನ್ನಾಗಿದೆ. ಹುಲಿ ಪಟ್ಟಿ ನೋಡಿ ನರಿ ಬರೆ ಹಾಕೊಂಡಂಗೆ. ಯಾರು ಆ ಅಮೃತ ಅಜಯ್ರು? ಕಾರಲ್ಲಿ ನಮ್ಮ ಮನೆಗೆ ಬಂದ್ರು ಅಂದ್ರೆ ಅಮೃತ ಯಾರು ಅಲ್ಲ ಅನಾಮಿಕಾ, ನಿನ್ನ ರಿಚ್ ಫ್ರೆಂಡು. ಅಜಯ್ ಕೂಡ ಯಾರು ಅಲ್ಲ. ಒಂದು ಕಾಲದಲ್ಲಿ ನಿನ್ನನ್ನು ಎಷ್ಟೋ ಇಷ್ಟಪಟ್ಟು ಪ್ರೇಮಿಸಿದವನು. ನೋಡಿ, ಯಾವಾಗ ನೀವು ನನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿ ನಿಮ್ಮ ಹೆಂಡತಿನ ಮಾಡ್ಕೊಂಡ್ರೋ ಆಗಲೇ ನಾನು ಎಲ್ಲ ಮರ್ತು ಹೋದೆ. ಎಲ್ಲ ಅಂದ್ರೆ ಅಜಯ್ ಪ್ರೇಮನ ಕೂಡ ಮರ್ತು ಹೋದೆ. ಮತ್ತೆ ಅವರು ನಮ್ಮ ಊರಿಗೆ ಏನಕ್ಕೆ ಬಂದ ಹಾಗೆ? ಅವ್ರ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಹೊಲಕ್ಕೆ ಹೋಗಿ. ಅತ್ತೆ ಹಸುಗಾಗಿ ಹಸಿ ಹುಲ್ಲು ಕೊಯ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸುಂದರವಾದ ಹೂವಿನ ತೋಟದ ಮಧ್ಯದಲ್ಲಿ ಅಂದವಾಗಿರುವ ಗೆಸ್ಟ್ ಹೌಸ್ ಅದು. ಅದರಲ್ಲಿರುವ 2 ಕುರ್ಚಿಯಲ್ಲಿ ಅಮೃತ ಅಜಯ್ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ. ಅವರ ಹತ್ತಿರದಲ್ಲಿ ಕೆಲಸದವಳು ಕಮಲ ನಿಂತಿರುತ್ತಾಳೆ. ನೋಡೋದಕ್ಕೆ ರಿಚ್ ಆಗಿ ಅಂದವಾಗಿ ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಆದ್ರೆ ತಲೆ ಇಲ್ಲದವಳು ಹಾಗೆ ಕಾಣಿಸುತ್ತೆ. ಈ ಅಜಯ್ ಬಾಬು ಎಂತವನು ಅಂತ ತಿಳಿದೆ ಮದುವೆ ಮಾಡ್ಕೊಂಡು ಆಗಿದೆ. ಅದಕ್ಕೆ ತನ್ನ ಸಾವನ್ನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾಳೆ. ಅಜಯ್ ಇಂತಹ ಅಂದವಾದ ಹುಡುಗಿನ ಮದುವೆ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡ್ಬರೋದು, ಸಾಯಿಸೋದು ಎಂದು ಅಂದುಕೊಳ್ಳುತ್ತಾ ಇರುವಾಗ, ಏನಾದರೂ ಅಗತ್ಯವಿದ್ರೆ ನಾವೇ ಕರಿತೀವಿ ಕಮಲ, ನೀನು ಒಳಗಡೆ ಏನಾದರೂ ಕೆಲಸವಿದ್ರೆ ನೋಡ್ಕೋ. ಹಾಗೆ ಅಮ್ಮನವ್ರೆ ಎಂದು ಹೇಳಿ ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ಊರಿನಲ್ಲಿ ಇಷ್ಟು ಅಂದವಾದ ಗೆಸ್ಟ್ ಹೌಸ್ ಇದೆ ಅಂತ ನನಗೆ ಯಾವತ್ತೂ ಹೇಳಲಿಲ್ಲ ಅಜಯ್. ಹೇಳಲಿಲ್ಲ ಅಂದ್ರೆ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಸುಮ್ಮನಿದ್ದೆ ಅಮೃತ. ತುಂಬ ಚೆನ್ನಾಗಿದೆ. ನಾನು ಇದು ಯಾವತ್ತಿಗೂ ಮರೆತು ಹೋಗೋದ ಸರ್ಪ್ರೈಸ್. ಇದು ಯಾವತ್ತೂ ನನಗೆ ನೆನಪಲ್ಲಿರುತ್ತೆ. ಸರಿ ಅಮೃತ, ನೀನು ಟೀ ಕುಡಿದು ಒಳಗೆ ಹೋಗು. ನಾನು ಟೌನ್ಗೆ ಹೋಗಿ ನಮಗೆ ತಿನ್ನೋದಕ್ಕೆ ಏನಾದರೂ ತಗೊಂಡ್ಬರ್ತೀನಿ. ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಜಯ್? ಟೌನ್ವರೆಗೂ ಅಲ್ವಾ? ಎಷ್ಟು ಸ್ಪೀಡಾಗಿ ಹೋಗಿ ಬಂದರೂ 1 ಗಂಟೆ ಆಗುತ್ತೆ ಅನಾಮಿಕಾ. ಯಾಕೆ ಅಂತ? 1 ಅವರ್ ಗೆಸ್ಟ್ ಹೌಸಲ್ಲಿ ಏನು ಮಾಡ್ತೀನಿ ಹೇಳು? ಕಮಲಳ ಜೊತೆ ಸೇರಿ ಹಾಗೆ ತಮಾಷೆಗೆ ಊರೊಳಗೆ ಹೋಗಿ ಬರ್ತೀನಿ. ಸರಿ ಅಮೃತ, ಹೋಗಿ ಜಾಗೃತಿಯಾಗಿ ಬಂದುಬಿಡು. ನಾನು ಎಲ್ಲ ರೆಡಿ ಮಾಡ್ತೀನಿ. ಥ್ಯಾಂಕ್ ಯು ಅಜಯ್ ಎಂದು ಅಮೃತ ಹೇಳಿ ಕಮಲಳನ್ನು ಕರೆದುಕೊಂಡು ಹಾಗೆ ಮಣ್ಣಿನ ರೋಡ್ ಮೇಲೆ ನಡೀತಾ ಇರ್ತಾಳೆ. ಕಮಲ, ಈ ಊರಿನಲ್ಲಿ ಇರ್ತಿರುವ ಅನಾಮಿಕಾ ನಿನಗೆ ಗೊತ್ತಾ? ಅನಾಮಿಕಾ ಅಮ್ಮನವರ? ಒಳ್ಳೆ ಹುಡುಗಿ ಅಮ್ಮನವ್ರೆ. ತಿಳಿದೆ ಹೇಗಿರುತ್ತೆ ಹೇಳಿ? ನನ್ನನ್ನು ಅವ್ರ ಮನೆ ಕರ್ಕೊಂಡು ಹೋಗು ಕಮಲ. ಅನಾಮಿಕಾ ನಾನು ಒಳ್ಳೆ ಫ್ರೆಂಡ್ಸು. ಬಹಳ ದಿನವಾಯ್ತಲ್ವಾ, ಅದಕ್ಕೆ ಮನೇನ ಮರ್ತು ಹೋಗಿದ್ದೀನಿ. ಬನ್ನಿ ಅಮ್ಮನವ್ರೆ, ತೋರಿಸ್ತೀನಿ ಎಂದು ಹೇಳಿ ಅಮೃತಳನ್ನು ಕರೆದುಕೊಂಡು ಕಮಲ ಅನಾಮಿಕಳ ಮನೆ ಕಡೆಗೆ ನಡೆಯುತ್ತಾ ಇರ್ತಾಳೆ. ಇನ್ನು ಅಜಯ್ ಗೆಸ್ಟ್ ಹೌಸ್ ಹಿಂದೆ ಗುಂಡಿ ತೋಡ್ತಾ ಇರ್ತಾನೆ. ಈ ಅಮೃತ ನನ್ನನ್ನು ನಂಬಿ ಮೋಸ ಹೋಗ್ತಾ ಇರುವ 6ನೆಯ ಹೆಂಗಸು. ನನ್ನಿಂದ ಯಾರು ಕಾಪಾಡಕ್ಕಾಗಲ್ಲ. ಇದು ಯಾರಿಂದನೂ ಆಗಲ್ಲ. ಈ ದಿನ ರಾತ್ರಿ ಹೇಗಾದರೂ ಸರಿ ಅವಳ ಆಸ್ತಿ ಬರೆಸ್ಕೊಂಡು ಅಮೃತಳನ್ನು ಹತ ಮಾಡ್ತೀನಿ ಎಂದು ಅಂದುಕೊಂಡು ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ. ಇನ್ನು ಅಮೃತಳನ್ನು ಕರೆದುಕೊಂಡು ಅನಾಮಿಕಳ ಮನೆಗೆ ಬರುತ್ತಾಳೆ ಕಮಲ. ಅನಾಮಿಕಾ ತನ್ನ ರಿಚ್ ಫ್ರೆಂಡ್ ಅಮೃತಳನ್ನು ನೋಡಿ ಗುರುತು ಹಿಡಿತಾಳೆ. ಅಮೃತ ಅಮ್ಮನವರೇ,
ನೀವು ಹೇಳಿದ ಅನಾಮಿಕಮ್ಮನವ್ರು ಇವರೇನಾ? ಇವಳೇ ಕಮಲ. ಮನೆ ಹತ್ರ ಏನೋ ಕೆಲಸ ಇದೆ ಅಂತಲ್ಲ, ನೀನು ಹೋಗಿ ಮಾಡ್ಕೊಂಬ, ನಾನು ಅನಾಮಿಕಳ ಜೊತೆ ಮಾತಾಡ್ತಾ ಇರ್ತೀನಿ. ಹಾಗೆ ಅಮ್ಮನವ್ರೆ, ನೀವು ಹೇಗೆ ಹೇಳಿದ್ರೆ ನಾನು ಹಾಗೆ ಕೇಳ್ತೀನಿ ಎಂದು ಹೇಳಿ ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಏನೇ, ನಾನು ನಿಂತ್ಕೊಂಡೇ ಮಾತಾಡ್ತಾ ಇರ್ಬೇಕಾ? ಕೂತ್ಕೊಳ್ಳೋದಕ್ಕೆ ಕುರ್ಚಿ ಏನಾದರೂ ಹಾಕ್ತೀಯಾ? ನಮ್ಮ ಬಡವರ ಮನೆಯಲ್ಲಿ ಕುರ್ಚಿ ಇರಲ್ಲ ಅಮೃತ, ಒಳಗಡೆ ನೆಲದ ಮೇಲೆ ಚಾಪೆ ಹಾಕ್ತೀನಿ, ಚಾಪೆ ಮೇಲೆ ಕೂತ್ಕೊಳ್ಳೋಣ ಬಾ. ಛೀ, ನಾನು ಚಾಪೆ ಮೇಲೆ ಕೂತ್ಕೋಬೇಕಾ? ನಾನು ನಿನ್ನ ರಿಚ್ ಫ್ರೆಂಡ್ ಅಮೃತ ಕಣೆ. ಅಂದ್ರೆ ಏನು? ಯಾರಿಗೆ ದೊಡ್ಡದು? ಬಾ ಮನೆಯೊಳಗೆ ಕೂತ್ಕೊಳ್ಳೋಣ. ಮನೆಯಲ್ಲಿ ಬೇಡ ಕಣೆ, ಹಿತ್ತಿಲಿನಲ್ಲಿ ಹೂ ಗಿಡಗಳು ಇದ್ದ ಹಾಗಿದೆ ಅಲ್ಲ, ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಬಾ ಎಂದು ಅಮೃತ ಹೇಳುತ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ. ಸೊಸೆ, ಈ ಹುಡುಗಿ ಯಾರು? ಅಮೃತ ಅಂತ ನನ್ನ ಫ್ರೆಂಡ್ ಅತ್ತೆ. ಮಾಮೂಲಿ ಫ್ರೆಂಡ್ ಅಲ್ಲ ಅತ್ತೆ, ರಿಚ್ ಫ್ರೆಂಡು. ಹಾಗೆ ಹಿತ್ತಲಿಗೆ ಹೋಗಿ ಮಾತಾಡ್ಕೊಳ್ಳಿ ಸೊಸೆ, ನಾನು ಮೊಮ್ಮಗಳ ಹತ್ರ ಇರ್ತೀನಿ. ಬಾರೆ, ಅತ್ತೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಹಾಗೆ ಹಿತ್ತಲಿಗೆ ಹೋಗಿ ಕೂತ್ಕೊಂಡು ಮಾತಾಡೋಣ. ಅತ್ತೆ, ಅವರು ಬರಲಿಲ್ಲ, ಹಸುಗಾಗಿ ಹಸಿರು ಹುಲ್ಲನ್ನು ತಗೊಂಡ್ಬರ್ತಾ ಇದ್ದಾನೆ ಸೊಸೆ. ಮಗ ಬರ್ತಲೇ ನಾನು ನಿನ್ನ ಹತ್ರ ಕಳಿಸ್ತೀನಿ ಬಿಡು, ನೀನು ಹೋಗು ಎಂದು ಹೇಳುತ್ತಲೇ ಅಮೃತ ತಡ ಮಾಡದೆ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಹಿತ್ತಲಿಗೆ ಹೋಗುತ್ತಾಳೆ. ಇನ್ನು ಹಸಿರು ಹುಲ್ಲಿನ ಕಟ್ಟನ್ನು ನೆತ್ತಿ ಮೇಲೆ ಇಟ್ಕೊಂಡು ರಮೇಶ್ ಮನೆ ಕಡೆಗೆ ನಡೀತಾ ಇರ್ತಾನೆ. ಯಾವತ್ತೂ ಇಲ್ಲದಿದ್ದು ಈ ಸಲ ಹೊಸದಾಗಿ ಊರೊಳಗೆ ಅಮೃತ ಅಜಯ್ ಬಂದಿದ್ದಾರೆ. ಯಾರ ಮನೆಗೆ ಬಂದಿದ್ದಾರೆ, ಯಾರಿಗಾಗಿ ಬಂದಿದ್ದಾರೆ? ಅನಾಮಿಕಾ ಹೇಳಿದ್ರೆ ನಂಬದೇ ಇಲ್ಲ. ಏನಕ್ಕೆ ಬಂದಿದ್ದಾರೋ ಏನೋ, ಹೇಗೆ ತಿಳ್ಕೊಳ್ಳೋದು? ನನಗೆ ಸಹಾಯ ಮಾಡೋದು ಯಾರು? ಒಂದು ವೇಳೆ ಅಜಯ್ ಅನಾಮಿಕಳಿಗೆ ಏನಾದರೂ ತೊಂದರೆ ಕೊಡುವ ಯೋಚನೆಯಲ್ಲಿದ್ದಾನಾ ಎಂದು ಅಂದುಕೊಳ್ಳುತ್ತಾ ಮನೆ ಕಡೆಗೆ ನಡೀತಾ ಇರ್ತಾನೆ. ಹಿತ್ತಲಿನಲ್ಲಿ ಹೂ ಗಿಡಗಳ ಮಧ್ಯೆ ಅನಾಮಿಕಾ ಅಮೃತ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಬಡವನಾದ ರಮೇಶ್ನನ್ನು ಮದುವೆ ಮಾಡ್ಕೊಂಡೆ ಅಲ್ಲ ಅನಾಮಿಕಾ, ಹೇಗಿದೆ ಜೀವನ? ಬಹಳ ಸಂತೋಷವಾಗಿದೆ. ನನ್ನನ್ನು ನೋಡ್ತಾ ಇದ್ರೆ ನಿಂಗೆ ಅರ್ಥವಾಗ್ತಿಲ್ವ ಅಮೃತ? ನಮ್ಮ ಅತ್ತೆ ಮಾವಯ್ಯ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನು ಅವರು ವ್ಯವಸಾಯ ಮಾಡ್ತಾ ಇರ್ತಾರೆ. ಇದ್ದುದರಲ್ಲಿ ನನ್ನನ್ನು ಪ್ರೇಮದಿಂದ ನೋಡ್ಕೋತಾ ಇದ್ದಾರೆ. ಅಜಯ್ ತೋರಿಸಿದ ಪ್ರೇಮಕ್ಕಿಂತ ರಮೇಶ್ ಹೆಚ್ಚು ಪ್ರೇಮ ತೋರಿಸ್ತಾನ ನಿಂಗೆ? ಹೌದು ಅಮೃತ, ಬಹಳ ಹೆಚ್ಚಾಗಿ ಪ್ರೇಮನ ತೋರಿಸ್ತಾನೆ. ಅಜಯ್ನ ನೀನು ಮದುವೆ ಮಾಡ್ಕೊಂಡಿದ್ದೀಯಲ್ಲ, ನಿನಗೆ ಯಾವತ್ತಾದರೂ ಗಂಡನ ಪ್ರೇಮನ ತೋರಿಸಿದಾನ? ಗಂಡನ ಪ್ರೇಮನ? ಅದು ಹೇಗಿರುತ್ತೆ ಅನಾಮಿಕಾ? ಖಾರದ ಮುದ್ದೆ ತಿಂದ್ರು, ಹಸಿರು ಮುದ್ದೆ ತಿಂದ್ರೂ, ಚಿಕನ್ ಮಟನ್ ಮೀನು ಏನು ತಿಂದ್ರೂ ಹೊರತು ಎಷ್ಟು ತಡವಾದರೂ ಇಬ್ಬರು ಸೇರಿ ತಿಂತೀವಿ. ನನಗೆ ಪ್ರೇಮದಿಂದ ಅನ್ನ ಕಲಸಿ ತುತ್ತು ತಿನ್ನಿಸ್ತಾನೆ. ಹೊಲದಲ್ಲಿ ಬೆಳೆದ ಹೂವನ್ನ ನನಗೆ ಅವಾಗಾಗಿ ತಗೊಂಡು ಬಂದು ತಲೆಯಲ್ಲಿ ಇಡ್ತಾನೆ. ನೋವಾದರೆ ಜಂಡು ಬಾಂಬ್ ಹಾಕಿ ತಿಕ್ತಾನೆ. ಜ್ವರ ಬಂದರೆ ಮಲಗದೆ ಒದ್ದೆ ಬಟ್ಟೆ ಹಾಕ್ತಾ ಯಾವಾಗಿಂದ ಆವಾಗ ಔಷಧಿ ಹಾಕ್ತಾ ಇರ್ತಾನೆ ಎಂದು ಹೇಳುತ್ತಾ ಇರುವಾಗ ಅಮೃತ ಹಾಗೆ ಕೇಳ್ತಾ ಇರ್ತಾಳೆ. ಆಗಲೇ ರಮೇಶ್ ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಅನಾಮಿಕಳ ಫ್ರೆಂಡ್ ಮನೆಗೆ ಬಂದಳು ಅಂತ ಶಾರದಾ ಹೇಳ್ತಾಳೆ. ಆ ಫ್ರೆಂಡ್ ಖಚಿತವಾಗಿ ಅಮೃತಳೇ ಆಗಿರ್ತಾಳೆ ಅಂತ ಹಿತ್ತಲಿಗೆ ಬಂದು ಗೋಡೆ ಪಕ್ಕದಲ್ಲೇ ನಿಂತ್ಕೊಂಡು ಅವರನ್ನು ನೋಡುತ್ತಾ ಅವರ ಮಾತನ್ನು ಕೇಳ್ತಾ ಇರ್ತಾನೆ. ಇಷ್ಟರಲ್ಲಿ ಅಲ್ಲಿಗೆ ಗೆಸ್ಟ್ ಹೌಸ್ ಹತ್ತಿರ ಅಜಯ್ ಫೋನಲ್ಲಿ ಮಾತಾಡ್ತಾ, ಹೇಗಾದರೂ ಈ ದಿನ ರಾತ್ರಿ ಅಮೃತಳನ್ನ ಸಾಯಿಸ್ತೀನಿ ಎಂದು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆ ದಿನ ರಾತ್ರಿ ಅಮೃತ ಅನಾಮಿಕಳ ಮನೇಲಿ ಮಲಗಿರ್ತಾಳೆ. ನೀನು ಬಹಳ ಲಕ್ಕಿ ಅನಾಮಿಕಾ, ನಾನು ಇದುವರೆಗೂ ಗಂಡನ ಪ್ರೇಮ ಹೇಗಿರುತ್ತೋ ನೋಡಿಲ್ಲ, ಇನ್ನು ಮೇಲಿಂದ ತೋರ್ಸು ಅಂತ ಕೇಳ್ತೀನಿ ಎಂದು ಹೇಳಿ ಅಲ್ಲೇ ಮಲಗಿಕೊಳ್ತಾಳೆ ಅಮೃತ. ಮಾರನೇ ದಿನ ಅನಾಮಿಕಾ ಕಮಲಳಿಂದ ಅಜಯ್ನ ನಿಜ ಸ್ವರೂಪವೇನೋ ಅಮೃತಳಿಗೆ ಅರ್ಥವಾಗುವ ಹಾಗೆ ಹೇಳ್ತಾಳೆ. ಅಮೃತ ಅದೆಲ್ಲ ಕೇಳಿ ನಂಬಲಾರದೆ ಹೋಗ್ತಾಳೆ. ನಂಬೇಕು ಅಮ್ಮನವ್ರೆ, ನಿನ್ನೆ ರಾತ್ರಿ ನಿಮ್ಮನ್ನ ಇಲ್ಲಿಂದ ಕಳಿಸಲಾರದೆ ಹೋಗಿದ್ದಕ್ಕೆ ಇದೆ ಅಮ್ಮನವ್ರೆ ಎಂದು ಹೇಳುತ್ತಾ ಇರುವಾಗ ಅಜಯ್ ಕಾರಿನಲ್ಲಿ ಅನಾಮಿಕಾ ಅವರ ಮನೆಗೆ ಬರ್ತಾನೆ. ಭಯದಿಂದಲೇ ಅಮೃತ ಕಾರನ್ನು ಹತ್ತುತ್ತಾಳೆ. ಕಾರು ಮುಂದಕ್ಕೆ ನಡೀತಾ ಇರುತ್ತೆ. ಅಮೃತ, ನಿಮ್ಮ ತಂದೆಯವರು ನಿನ್ನ ಹೆಸರಿನ ಮೇಲೆ ಇನ್ನೂ ಆಸ್ತಿ ಬರೀಲಿಲ್ವಾ? ಇಲ್ಲ ಅಜಯ್ ಎಂದು ಹೇಳುತ್ತಲೇ ಅಜಯ್ ಮನಸ್ತತ್ವ ಏನು ಅನ್ನೋದು ಅಮೃತಳಿಗೆ ಅರ್ಥವಾಗುತ್ತೆ. ಇನ್ನು ಮತ್ತೊಂದು ಕಡೆ ರಮೇಶ್ ಅನಾಮಿಕಾ ಮಾತನಾಡಿಕೊಳ್ತಾ ಇರ್ತಾರೆ. ಅನಾಮಿಕಾ, ನಾನು ಹೇಳಿದರೆ ನಿನ್ನ ನಂಬಿಲ್ಲ ಅಲ್ಲ, ಈಗ ನಮಗೆ ಆ ವಿಷಯ ಏನಕ್ಕೆ ಹೇಳಿ? ಈ ಬಡ ಸೊಸೆ ಮನೆಗೆ ಬಂದ ರಿಚ್ ಫ್ರೆಂಡನ್ನು ಏನೋ ಒಂದು ವಿಧದಿಂದ ಕಾಪಾಡಿಕೊಂಡ್ವಿ, ಅದು ಸಾಕು ಎಂದು ಹೇಳಿ ರಮೇಶ್ ಅನಾಮಿಕಾ ಇದ್ದುದರಲ್ಲೇ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಅನಾಮಿಕಾ ತನ್ನ ಸ್ನೇಹಿತೆಗೆ ಅಜಯ್ ಎಂತಹನೋ ಎಂದು ಅರ್ಥವಾಗುವ ಹಾಗೆ ಹೇಳಿ ಅಜಯ್ನ ಸೆರೆಯಲ್ಲಿ ಅಮೃತ ಬೀಳದ ಹಾಗೆ ಕಾಪಾಡುತ್ತಾಳೆ. ಅಮೃತ ಅಜಯ್ನ ಜೊತೆ ಬುದ್ಧಿವಂತಿಕೆಯಿಂದ ವ್ಯವಹರಿಸುತ್ತಾ
ಆಸ್ತಿ ವಿಷಯ ಎಲ್ಲಿಯೋ ಅಜಯ್ಗೆ ತಿಳಿಯದ ಹಾಗೆ ಮಾಡಿ ಅಜಯ್ ಕೈಯಿಂದ ಪ್ರಾಣದಿಂದ ಪಾರಾಗುತ್ತಾಳೆ. ಇದು ಇಂದಿನ ಕತೆ. ಬಡ ಸೊಸೆ ಮನೆಗೆ ಬಂದ ರಿಚ್ ಸೊಸೆ. ಈ ಸ್ಟೋರಿ ನಿಮಗೆ ಹಿಡಿಸಿತೋ ಇಲ್ಲವೋ ಕಮೆಂಟ್ ರೂಪದಲ್ಲಿ ನಮಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.